ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಗೆ ಸ್ವಾಗತ ಗುರು, ಸುಸ್ವಾಗತ ಗುರು. ಈ ಒಂದು ಮ್ಯಾಚ್ ನಾನು ಪಂಜಾಬ್ ಕಿಂಗ್ಸ್ ಅವರು ಆರಾಮ್ಸಾಗಿ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಒಂಥರ ಮ್ಯಾಜಿಕ್ ಮಾಡೋರು. ಇದೆಲ್ಲ ಸೀನ್ ಗಳು ಶುರು ಆಗಿದ್ದೆ. ನಮ್ ಶ್ರೇಯಸ್ ಅಯ್ಯರ್ ಅವರಿಗೆ ಒಂಚೂರು ಇಂಜುರಿ ಆಗತ್ತೆ. ಅದು ಕಾಪರ್ ಕೊಲೋನಿ ಅವರು ಹೊಡಿತಾರೆ ಗುರು. ಕೈಗೆ ಬಾಲ್ ಬಂದ್ ಬಿಡತ್ತೆ. ಅವಾಗ ಫುಲ್ ಇಂಜುರಿ ಆಗತ್ತೆ. ಅದು ರಿಪ್ಸ್ ಎಲ್ಲ ಬೀಳ್ತಿರತ್ತೆ. ಅದನ್ನ ತಡಿಯಕ್ ಹೋಗಿ ಕೈಗೆ ಬೀಳತ್ತೆ. ಆಮೇಲೆ ಒಂಥರ ಮ್ಯಾಚ್ ಟರ್ನು. ಏನ್ ಗುರು, PBKS ಅವ್ರು ಆರಾಮ್ಸಾಗಿ ಗೆಲ್ಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಏನ್ ಗುರು, ಮ್ಯಾಚ್ ಈ ರೇಂಜ್ ಹೋಗ್ತಾ ಇದೆಯಲ್ಲ ಅಂತ. ಆಮೇಲೆ ಸಡನ್ ಆಗಿ ನಮ್ಮ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಶ್ರೇಯಸ್ ಅಯ್ಯರ್ ವಿಕೆಟ್ ಸಿಗತ್ತೆ. ಅವ್ರದ ಫಸ್ಟ್ ಬಾಲ್ ಅಲ್ಲಿ ಅವ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಷ್ಟು ಲೇಟ್ ಆಗಿ ಯಾಕೆ ಕರ್ಕೊಂಬಂದ್ರು ಗುರು ಶುಭ್ಮನ್ ಗಿಲ್ ಅವರು? ನನಗಂತೂ ಗೊತ್ತಾಗ್ಲಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಗುರು ಕಾಮೆಂಟ್ ಹೊಡಿರಿ. ಆಮೇಲೆ ಗುರು ನೆಹಲ್ ವಧೇರಾ ಅವ್ರದ್ದು ಲಾಸ್ಟ್ ಬಾಲ್ ಕ್ಯಾಚ್ ನ ಸಾಯಿ ಸುದರ್ಶನ್ ಅವರು ಬಿಡ್ತಾರೆ. ಆ ನಂತರ ಗುರು ನಮ್ ಶುಭ್ಮನ್ ಗಿಲ್ ಅವರೇ ಗುರು ವಾಷಿಂಗ್ಟನ್ ಸುಂದರ್ ಅವ್ರ ಬೌಲಿಂಗ್ ಅಲ್ಲಿ ಕ್ಯಾಚ್ ನ ತಗೋತಾರೆ ಗುರು. ಈಗ ಬನ್ನಿ ಗುರು, ಈಗ ಮ್ಯಾಚ್ ನ ಸ್ಟಾರ್ಟಿಂಗ್ ಇಂದ ಮಾತಾಡೋಣ, ಆಮೇಲೆ ಬರೋಣ ಗುರು ಈ ಎಂಡಿಗೆ. ಗುರು ಈ ಒಂದು ಮ್ಯಾಚ್ ಅಲ್ಲಿ PBKS ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ ಗುರು. ಇವ್ರದ್ದು ಮಾಮೂಲಿ ಸ್ಲೋ ಅಂಡ್ ಸ್ಟಡಿ ಸ್ಟಾರ್ಟ್ ಗುರು. ನಮ್ಮ ಗುಜರಾತ್ ಟೈಟನ್ಸ್ ಅವರು ನಿಮ್ಗೆ ಗೊತ್ತಿರಂಗೆ ಅವರು ಫುಲ್ ಇಬ್ರು ಟೈಮಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ತುಂಬಾ ಅಗ್ರೆಸಿವ್ ಕ್ರಿಕೆಟ್ ಆಡಲ್ಲ. ನಮ್ಮ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಅವರು ಆರಾಮ್ಸ ಗ್ರೌಂಡ್ ಶಾಟ್ಸ್ ಗಳನ್ನೇ ಜಾಸ್ತಿ ಹೊಡಿತಾರೆ. ನಿಮ್ಗೆ ಗೊತ್ತಿರಂಗೆ ಇಬ್ರು ಸಹ ನೋಡಿ ಇವರು ಸಾಯಿ ಸುದರ್ಶನ್ ಅವರು ಸಹ ಒಂದು 6 ಹೊಡೆದಿಲ್ಲ, ಮತ್ತೆ ಗಿಲ್ ಅವರು ಸಹ ಒಂದು 6 ಹೊಡೆದಿಲ್ಲ. ಸಾಯಿ ಸುದರ್ಶನ್ ಅವರು ಮಾರ್ಕೋ ಹ್ಯಾನ್ಸನ್ ಅವ್ರ ಬೌಲಿಂಗ್ ಅಲ್ಲಿ ಅದೊಂಚೂರು ಮೇಲೋಗದ್ ಗುರು. ಮಿಡ್ ಆಫ್ ಅಲ್ಲಿ ಕ್ಯಾಚ್ ನ ತಗೋತಾರೆ. ಆನಂತರ ಗುರು ನಮ್ಮ ಶುಭ್ಮನ್ ಗಿಲ್ ಮತ್ತೆ ಜೋಸ್ತಾ ಬಾಸ್ ನಡುವೆ ಪಾರ್ಟ್ನರ್ಶಿಪ್ ಚೆನ್ನಾಗೇ ಬರುತ್ತೆ ಗುರು. ಬಟ್ ನಮ್ ಚಹಲ್ ಅವ್ರಿಗೆ ಸೆಲ್ಯೂಟ್ ಹೊಡಿಲೇಬೇಕು ಗುರು. ಏನ್ ಗುರು, ನಮ್ದು ಚಹಲ್ ಅವ್ರದ್ದು ಬೌಲಿಂಗು ಕಮ್ಮಿ ರನ್ಸ್ ಸಹ ಕೊಟ್ಟಿದ್ದಾರೆ. 4 ಓವರ್ಗೆ 28 ರನ್, 2 ವಿಕೆಟ್. ಒಳ್ಳೆ ಬೌಲಿಂಗು ಮೇಲಿಂದ ಹಾಕ್ತಾರೆ ಗುರು. ಟಾಸ್ ಮಾಡ್ತಾರೆ ಗುರು. ಆ ಧೈರ್ಯಕ್ಕೆ ಒಂದು ಸೆಲ್ಯೂಟ್ ಕೊಡ್ಬೇಕು. ಯಾಕಪ್ಪ ಅಂದ್ರೆ ಕರೆಕ್ಟ್ ಏನಾದ್ರು ಕನೆಕ್ಟ್ ಆರ್ ಬರೀ 6 ಗಳೇ ಹೋಗ್ತಾವ ಗುರು. ಅವ್ರ ಬೌಲಿಂಗ್ ಹಂಗೆ ಇರತ್ತೆ. ಆಮೇಲೆ ನಮ್ಮ ಶುಭ್ಮನ್ ಗಿಲ್ ಅವ್ರ ವಿಕೆಟ್ ಸಹ ಅವರೇ ತೆಗಿತಾರೆ. ಆಮೇಲೆ ಜೋಸ್ತಾ ಬಾಸ್ ಅವ್ರ ವಿಕೆಟ್ ಸಹ ನಮ್ಮ ಯುಜ್ವೇಂದರ್ ಚಹಲ್ ಅವರೇ ತೆಗಿತಾರೆ. ಮತ್ತೆ ಇವತ್ತು ನಮ್ಮ ಫಿಲಿಪ್ಸ್ ಅವರು ಗುರು ಒಂದ್ ರೇಂಜ್ ಆಡ್ತಾರೆ ಗುರು. ಬಟ್ ವೈಶಾಖ್ ವಿಜಯ್ ಕುಮಾರ್ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ. ಮಾರ್ಕೋ ಹ್ಯಾನ್ಸನ್ ಅವ್ರಿಗೆ ಇವರು ಒಂದು 6, 1, 4 ಎಲ್ಲ ಹೊಡಿತಾರೆ. ವಾಷಿಂಗ್ಟನ್ ಸುಂದರ್ ಅವರು ಗುರು ಒಂಥರ ಗೇಮ್ ನ ಸ್ಲೋ ಡೌನ್ ಮಾಡಿದೆ. ಇವರು ನಾನು 180, 190 ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಕೊನೆಯಲ್ಲಿ ಇವರು ಮತ್ ಸಫ್ರಾಜ್ ಖಾನ್ ಎಲ್ಲಾ ಬಾಲ್ಸ್ ನ ತಿನ್ಬಿಡ್ತಾರೆ. ಡೆತ್ ಓವರ್ ಅಲ್ಲಿ ಗುರು ರನ್ ಬರ್ಬೇಕು, ಬಟ್ ಡೆತ್ ಓವರ್ ಅಲ್ಲಿ ರನ್ ಬರಲ್ಲ. ಈ ಲೆಕ್ಕದಲ್ಲಿ ಗುರು ಫಸ್ಟ್ 50 ಮಾಡಕ್ಕೆ ಸ್ವಲ್ಪ ಜಾಸ್ತಿ ಬಾಲ್ ತಗೋತಾರೆ. ಆಮೇಲೆ ನೆಕ್ಸ್ಟ್ 50 ರನ್ಸ್ ಮಾಡಕ್ಕೆ ಕಮ್ಮಿ ಬಾಲ್ ತಗೋತಾರೆ. ಇದು ಉಲ್ಟಾ ಆಗ್ತಿತ್ತು ಗುರು. ಇನ್ಕ್ರೀಸ್ ಆಗ್ತಾನೆ ಇತ್ತು ಬಾಲ್ಸ್. ಆದ್ರೆ ಮೈನ್ ಎಫೆಕ್ಟ್ ಆಗಿದ್ದು. ಇಲ್ಲ ಅಂದಿದ್ರೆ ಇನ್ನೊಂದ್ ಸ್ವಲ್ಪ ರನ್ ಹೊಡೆದಿದ್ರೆ ಮ್ಯಾಚ್ ಇನ್ನು ಇಂಟೆನ್ಸಿಟಿ ಆಗಿ ಬರ್ತಿತ್ತೇನೋ. ಒಂಥರ ಮ್ಯಾಚ್ ಅಲ್ಲಿ ಮಳೆ ಬರ್ತಿತ್ತು, ಬಟ್ ಅದು ನಿಲ್ಸಷ್ಟೇ ಇಲ್ಲ. ಒಂಚೂರು ತುಂತುರು ಮಳೆ ಬರ್ತಿತ್ತು ಅಷ್ಟೇ. ನಿಮ್ಗೆ ಗೊತ್ತಿರಂಗೆ ಆನಂತರ ಗುರು ಈ ಕಡೆ ನಮ್ಮ ಪಂಜಾಬ್ ಕಿಂಗ್ಸ್ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಪ್ರಿಯಾಂಶ್ ಹಾರಿಯರ್ ಸಹ ಸಗದಾಗಿ ಆಡ್ತಾರೆ, ಬಟ್ ಬೇಗ ಔಟ್ ಆಗ್ತಾರೆ. ಆನಂತರ ನಮ್ಮ ಪ್ರಭ್ಸಿಮ್ರನ್ ಸಿಂಗ್ ಅವ್ರದ್ದು ಒಳ್ಳೊಳ್ಳೆ ಏಟ್ಗಳು ಅವ್ರದ್ದು ಮಾತ್ರ. ಮತ್ತೆ ನಮ್ಮ ಕಾಪರ್ ಕೊಲೋನಿ ಅವರಿಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಅದ್ಭುತವಾದ ಆಟ, ಅದ್ಭುತವಾದ ಅರ್ಧ ಶತಕ. ಮ್ಯಾಚ್ ನ ಕೊನೆಯಲ್ಲಿ ಆರಾಮ್ಸಾಗಿ ಮುಗಿಸ್ತಾರೆ ಅವರು. ಮತ್ತೆ ಬಾಟ್ಲೆಟ್ ನಮ್ ಶ್ರೇಯಸ್ ಅಯ್ಯರ್ ಅವ್ರು ಔಟ್ ಆದ್ಮೇಲೆ ಒಂಥರ ಬಾಯಿಗೆ ಬಂದಿರತ್ತೆ. ಸ್ಟಾಯ್ನಿಸ್ ಅವ್ರು ಸಹ ಏನು ಆಡಲ್ಲ, ಅವರು ಬೇಗನೆ ಔಟ್ ಆಗ್ತಾರೆ. ನೆಹಲ್ ವಧೇರಾ ಅವರು ಬೇಗ ಔಟ್ ಆಗ್ತಾರೆ. ಒಂಥರ ಮ್ಯಾಚ್ ಆ ಟೈಮಲ್ಲಿ ಎಲ್ಲರಿಗೂ ಬಾಯಿಗೆ ಬಂದಿರೋದೆ ಗುರು. ಕೊನೆಯಲ್ಲಿ ಗುರು ಬಾಟ್ಲೆಟ್ ಮತ್ತೆ ನಮ್ಮ ಕಾಪರ್ ಕೊಲೋನಿ ಅವರು ಸೇರ್ಕೊಂಡು ಇಬ್ರು ಆರಾಮ್ಸಾಗಿ ಮ್ಯಾಚ್ ನ ಮುಗಿಸ್ತಾರೆ. ಕೊನೆಯಲ್ಲಿ ಗುರು ಅದೊಂಥರ ಈಸಿ ಆಗ್ಬಿಡತ್ತೆ. ಲಾಸ್ಟ್ ಓವರ್ ಅಲ್ಲಿ ಬರೀ 2 ರನ್ ಬೇಕಾಗಿರತ್ತೆ. 4 ನ ಹೊಡೆದಿ ಮ್ಯಾಚ್ ನ ಮುಗಿಸ್ತಾರೆ ಗುರು ವಾಷಿಂಗ್ಟನ್ ಸುಂದರ್ ಅವ್ರಿಗೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸತ್ತೆ? ಹೊಡಿರಿ ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.